ಮತ್ತು ದಸರಾ ಕಾರ್ಯಕ್ರಮ 3ನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ 9 ಗಂಟೆ 15 ನಿಮಿಷದಿಂದ 9 ಗಂಟೆ 45 ನಿಮಿಷದವರೆಗೆ ಅದು ಉದ್ಘಾಟನೆ ಆಗುತ್ತೆ. 9 ಗಂಟೆ 15 ನಿಮಿಷದಿಂದ 9:45 ಗಂಟೆ 45 ನಿಮಿಷವರೆಗೆ ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ. ಇದರ ಜೊತೆಯಲ್ಲಿ 19 ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿನಲ್ಲಿ ಚರ್ಚೆ ಮಾಡಿದ್ವಿ. ಎಂದಿನಂತೆ ಉಪಸಮಿತಿಗಳು ರಚನೆಯಾದ ಕಾರ್ಯವ್ಯಾಪ್ತಿ, ಗಜಪಯಣ 21ನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 23ನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು 23ನೇ ತಾರೀಕು ಅಲ್ಲಿಂದ ವೀರನ ಹೊಸಹಳ್ಳಿಯಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡ್ತೀವಿ. ಕೆಲವು ಸದಸ್ಯರು ಆನೆಗಳು ಗಾಡೀಲಿ ಯಾಕೆ ಬರಬೇಕು, ನಡ್ಕೊಂಬರಲಿ ಅಂತ, ಎಲ್ಲ ಊರೆಲ್ಲ ನೋಡ್ತಾರೆ, ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು 2013ರಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ 50 ಕಿಲೋಮೀಟರು ಆನೆಗಳು ನಡಿಬಾರ್ದು, ಅವನ್ನ ನೀವು ವೆಹಿಕಲಲ್ಲೇ ತರಬೇಕು ಅಂತ ಹೇಳಿದ್ದಾರೆ. ಸೊ ಹುಣಸೂರಿಂದ ಎಲ್ಲ ಬರುವಾಗ 3 ಅಥವಾ 4 ಹಳ್ಳಿಗಳು ಸಿಗ್ತವೆ. ಬನ್ನಿಕುಪ್ಪೆ, ಬಿಳ್ಕೆರೆ, ಇಲ್ವಲ್ಲ, ಆ ಮಧ್ಯೆ ಇನ್ನೊಂದು ಊರು ಅದು ಸಿಗ್ತವೆ. ಸೊ ಅಲ್ಲಿ ಆನೆ ಬರೋದ್ರಿಂದ ಮತ್ತು ಅದು ಸ್ಟ್ರೈನ್ ಆಗ್ಬಾರ್ದು, ಮತ್ತೆ ಇಲ್ಲಿ ಪಳಗಿಸ್ಬೇಕು ಅಂತ ನಾನು ಈ ಕಾರಣಕ್ಕೆ ಎಂದಿನಂತೆ ಅದನ್ನು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿ ಸಲಹೆಗಳನ್ನು ಗಮನದಲ್ಲಿಟ್ಕೊಂಡು ಸುಪ್ರೀಂ ಕೋರ್ಟಿನ ತೀರ್ಮಾನ ಗಮನದಲ್ಲಿಟ್ಟು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ. 21ನೇ ತಾರೀಕು ಆನೆಗಳನ್ನು ಬರಮಾಡ್ಕೊತೀವಿ, ಅರಮನೆಯಲ್ಲಿ ಸ್ವಾಗತ ಮಾಡ್ತೀವಿ 23ಕ್ಕೆ. ಮತ್ತು ಎಂದಿನಂತೆ ವಿದ್ಯುತ್ ಶಕ್ತಿ ಅಲಂಕರಣನ 21 ದಿನದ ಕಣಕ್ಕೆ ಎಕ್ಸ್ಟೆಂಡ್ ಮಾಡ್ತೀವಿ. 3ನೇ ತಾರೀಕು ಪ್ರಾರಂಭ ಆದರೆ 12ಕ್ಕೆ ದಸರಾ ಇದಾಗುತ್ತೆ. ಈ ಸಾರಿ ಇನ್ನೂ 7 ದಿನ ಅಥವಾ 10 ದಿನ 21ನೇ ತಾರೀಕು ತನಕ ಇರಬೇಕು ಅಂತೇಳಿ ಕೇಳಿದರು. ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ವಿದ್ಯುತ್ 21 ಡೇಸ್ ಅದು ಮಾಡ್ತೀವಿ ಅಂತೇಳಿ ಹೈಪವರ್ ಕಮಿಟಿನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ 21 ದಿನ ವಿದ್ಯುತ್ ಶಕ್ತಿ ಸರಿ ಇರುತ್ತೆ. ಮತ್ತು ಯುವ ದಸರಾ ಅವರು ಕಳೆದ ಬಾರಿ 3 ದಿನಕ್ಕೆ ನಡೆಸಿದ್ವಿ. ನಮ್ಮ ಎಲ್ಲ ಮಾನ್ಯ ಶಾಸಕರ ಅವ್ರ ಸಲಹೆ ಮೇಲೆ 7 ದಿನ ಮಾಡೋಣ ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ವಿ, 7 ಡೇಸ್. ಸೊ ಇದನ್ನು ತೀರ್ಮಾನ ಮಾಡಿ ಉಳಿದಂತೆ ಯುವ ದಸರಾ, ಯುವ ಸಂಭ್ರಮ, ಕ್ರೀಡೆ, ವಸ್ತು ಪ್ರದರ್ಶನ, ಸರ್ಕಾರಿ ಮಳಿಗೆಗಳು, ಜಲಸಾಹಸ ಕ್ರೀಡೆಗಳು, ಚಲನಚಿತ್ರ, ಎಂದಿನಂತೆ ಕಾರ್ಯಕ್ರಮಗಳೆಲ್ಲ ಇದ್ದಾವೆ. ಮತ್ತು ನಮ್ಮ ಎಕ್ಸಿಬಿಷನ್ನಲ್ಲಿ ಎಲ್ಲ ಮಳಿಗೆಗಳು ತುಂಬಿರ್ಬೇಕಾದ್ರು ಕಳೆದ ಬಾರಿ ಬಹುತೇಕ 60-70% ತುಂಬಿದ್ದು. ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಈ ಸಾರಿ ಎಲ್ಲ ದಸರಾ ದಿನವೇ ಎಲ್ಲ ತುಂಬಬೇಕು ಅಂತೇಳಿ ಈಗಲೆಲ್ಲ ಸೂಚನೆ ಮುಖ್ಯ ಕಾರ್ಯದರ್ಶಿಗೆ ಎಲ್ಲರಿಗೂ ಜಿಲ್ಲಾ ಪಂಚಾಯತ್ಗೆ ಸೂಚನೆ ಕೊಡಬೇಕು ಅಂತ ಹೇಳಿದ್ದೀವಿ. ಅಗತ್ಯ ಬಿದ್ದರೆ ನಾವೇ ಇಲ್ಲಿಂದನೂ ಎಲ್ಲ ಜಿಲ್ಲಾ ಪಂಚಾಯತ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿ ಆದಷ್ಟು ಅವತ್ತಿನ ದಿನ ಎಲ್ಲ ಮಳಿಗೆಗಳು ತುಂಬಬೇಕು ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.